ಹೊಳೆನರಸೀಪುರ ತಾಲೂಕಿನ ಜೋಡಿಗುಬ್ಬಿ ಗ್ರಾಮದಲ್ಲಿ ದಲಿತರಿಗೆ ಸರ್ಕಾರದಿಂದ ಮಂಜೂರಾದ ಜಮೀನುಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿ ದೌರ್ಜನ್ಯ ನಡೆಸ್ತಾ ಇರುವ ಆರೋಪ ಕೇಳಿಬಂದಿದೆ. ಒಕ್ಕಲಿಗ ಸಮುದಾಯದ ಕೆಲವರು ದಲಿತರ ಜಮೀನಿಗೆ ಬೆಂಕಿ ಹಾಕಿ ಜೆಸಿಬಿಯಿಂದ ಕಾಲುವೆ ತೆಗೆದು ಜಾತಿ ನಿಂದನೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲವು ಬಾರಿ ದೂರು ನೀಡಿದ್ರೂ ಎಫ್ಐಆರ್ ದಾಖಲಿಸದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ನೊಂದ ದಲಿತ ಕುಟುಂಬಗಳಿಗೆ ನ್ಯಾಯ ಹಾಗೂ ರಕ್ಷಣೆ ನೀಡಬೇಕೆಂದು ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಅಧಿಕಾರಿಗಳನ್ನು ಒತ್ತಾಯಿಸಿದೆ. ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿಯ ಜೋಡಿಗುಬ್ಬಿ, ಕೆರಗೋಡು, ಉದ್ದೂರು ಮತ್ತು ರಾಮೇನಹಳ್ಳಿ ಗ್ರಾಮದ ದಲಿತರು ಇವತ್ತು ಏನೋ ವಿಗೋಡ್ನಹಳ್ಳಿ ಸರ್ವೆ ನಂಬರು 23, 24, 30, 31ನೇ ಸರ್ವೆ ನಂಬರಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ. ಆ ಉಳುಮೆ ಮಾಡ್ತಾ ಇರತಕ್ಕಂಥ ಜಮೀನನ್ನು ಅಕ್ರಮವಾಗಿ ಮೇಲ್ವರ್ಗದ ಜನ ಪ್ರಭಾವಿಗಳು ಒತ್ತುವರಿ ಮಾಡಿ ದಲಿತರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಹಾಗಾಗಿ ಅದನ್ನು ಖಂಡಿಸಿ ಇವತ್ತು ದಲಿತ ಹಕ್ಕುಗಳ ಸಮಿತಿ ಹೊಳೆನರಸೀಪುರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಕೊಡಲಿಕ್ಕೆ ನಾವಿವತ್ತು ಬಂದಿದ್ದೀವಿ. ಏನು ದಲಿತರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನಿದೆ ಅದನ್ನು ಒತ್ತುವರಿ ಮಾಡಿರೋರಿಂದ ಬಿಡಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಬಿಡಿಸ್ಕೊಡ್ಲಿಲ್ಲ ಮತ್ತು ಯಾರು ದೌರ್ಜನ್ಯ ಮಾಡಿದ್ದಾರೆ ಅಲ್ಲಿ ಸುರೇಶ್ ಅಂತಕ್ಕಂಥ ಜೋಡಿಗುಪ್ಪಿ ಅವರು ಮೇಲ್ವರ್ಗದ ಪ್ರಭಾವಿ ಇರ್ತಕ್ಕಂಥವ್ರು, ಅವರು ದಲಿತರ ಮೇಲೆ ಉಳಿದವ್ರನ್ನೆಲ್ಲರನ್ನೂ ಕೂಡ ಎತ್ಕಟ್ಟಿ ದಲಿತರು ಜಮೀನಿನಲ್ಲಿ ಅಕ್ರಮವಾಗಿ ಆ ಗುಡಿಸಲನ್ನಾಗೆ ಬೆಂಕಿ ಹಾಕಿ ಅವರ ಜಮೀನಲ್ಲಿ ಟ್ರಂಚ್ ಹೊಡೆದು ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೆ. ಹಾಗಾಗಿ ಅದನ್ನು ಭಾಳ ಗಂಭೀರವಾಗಿ ತಾಲೂಕು ಆಡಳಿತ ಗಮನ ಹರಿಸಬೇಕು, ಪೊಲೀಸ್ ಇಲಾಖೆ ಗಮನ ಹರಿಸ್ಲಿಕ್ಕೆ ಸಾಧ್ಯ ಆಗಬೇಕು. ಕೂಡಲೇ ಅವ್ರ ಮೇಲೆ ಕ್ರಮ ಜರುಗಿಸಿ, ಅವ್ರ ಮೇಲೆ ಈಗಾಗಲೇ ಹಳ್ಳಿ ಮೈಸೂರು ಪೊಲೀಸ್ ಠಾಣೆಯಲ್ಲಿ 2 ದೂರು ಕೊಟ್ಟರು ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಆಗದೆ ಇರತಕ್ಕಂಥದ್ದನ್ನು ನಾವು ತೀವ್ರವಾಗಿ ಪೊಲೀಸ್ ಇಲಾಖೆ ಮೇಲೆ ಆರೋಪವನ್ನು ಹೊರಿಸಲಿಕ್ಕೆ ಇಷ್ಟಪಡ್ತೀವಿ. ಹಂಗಾಗಿ ಕೂಡಲೇ ಯಾರು ದೌರ್ಜನ್ಯ ಎಸಗಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ದಲಿತರ ಜಮೀನಲ್ಲಿ ಅಕ್ರಮವಾಗಿ ಉಳುಮೆ ಮಾಡಿರ್ತಕ್ಕಂಥ ಒತ್ತುವರಿ ಮಾಡಿರ್ತಕ್ಕಂಥ ಜಮೀನನ್ನು ಕೂಡಲೇ ಬಿಡಿಸಿ ದಲಿತರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ತಾಲೂಕು ಆಡಳಿತಕ್ಕೆ ಈ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೇವೆ. ಮತ್ತು ಪೊಲೀಸ್ ಇಲಾಖೆಗೂ ಕೂಡ ಒತ್ತಾಯ ಮಾಡ್ತೇವೆ. ಯಾರು ದೌರ್ಜನ್ಯ ಎಸಗಿದರೆ ಏನು ಹಳ್ಳಿ ಮೈಸೂರಲ್ಲಿ ಪ್ರಕರಣ ಇದು ದೂರನ್ನ ದಾಖಲಾಗಿದೆ, ಅವ್ರ ಮೇಲೆ ಕೂಡಲೇ FIR ಹಾಕಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಈ ವಿಷಯದಲ್ಲಿ ಹಳ್ಳಿ ಮೈಸೂರು ಹೋಬಳಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರ್ತಿದ್ದು, ಹಾಗಾಗಿ ಅಲ್ಲಿ ಎ ಮಂಜು ಅವರು ಶಾಸಕರಾಗಿದ್ದಾರೆ. ಕೂಡಲೇ ಅಲ್ಲಿ ಎ ಮಂಜು ಅವರು ಸಂವಿಧಾನಬದ್ಧವಾಗಿ ಅವರು ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗಬೇಕು. ಮತ್ತು ದಲಿತರ ಮೇಲೆ ದಬ್ಬಾಳಿಕೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕುಮ್ಮಕ್ಕನ್ನು ನೀಡಬೇಡಿ ಅಂತ ಹೇಳಿ ಈ ಮುಖಾಂತರ ಅವರಿಗೆ ಒತ್ತಾಯ ಮಾಡ್ತೇನೆ. ಇಲ್ಲ ಅಂದರೆ ಖಂಡಿತವಾಗಲೂ ನಿಮ್ಮ ವಿರುದ್ಧನೂ ಕೂಡ ಹೋರಾಟವನ್ನು ತೀವ್ರಗೊಳಿಸಲಿಕ್ಕೆ ನಾವು ಮುಂದಾಗ್ತೇವೆ ಅನ್ನೋದನ್ನು ಈ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ.